ದರ್ಶನ್ ಹುಟ್ಟುಹಬ್ಬಕ್ಕೆ ವರ್ತೂರು ಸಂತೋಷ್ ಅವರು ಒಂದು ಚಿನ್ನದ ಚೈನನ್ನು ಗಿಫ್ಟಾಗಿ ಕೊಟ್ಟರು ಅಂತ ಹೇಳ್ಬೋದು. ಇನ್ನು ವರ್ತೂರು ಬಂದಿದ್ದಕ್ಕೆ ತುಂಬಾ ಸಂತೋಷ ಕೂಡ ವ್ಯಕ್ತಪಡಿಸಿದ್ರು ನಮ್ಮ ಡಿ ಬಾಸ್ ಅವರು. ಇನ್ನು ಚಿನ್ನದ ಚೈನ ಎಷ್ಟು ಬೇಡ ಅಂತಂದರೂ ಕೂಡ ಇದು ನನ್ನ ನೆನಪಿಗೋಸ್ಕರ ನೀವು ಹಾಕ್ಕೊಳ್ಳಬೇಕು ಅಂತ ಹೇಳಿ ತುಂಬಾ ಪ್ರೀತಿಯಿಂದ ಚೈನನ್ನು ಕೂಡ ಕೊಟ್ಟರು ಅಂತಲೂ ಕೂಡ ಹೇಳ್ಬೋದು. ಇನ್ನು ವರ್ತೂರು ಸಂತೋಷ್ ಅವರು ನಿನ್ನೆ ಡಿ ಬಾಸ್ ಹುಟ್ಟುಹಬ್ಬಕ್ಕೆ ಬೆಳಗ್ಗೆ 10 ಗಂಟೆಗೆ ಸುಮಾರಿಗೆ ಸರಿಯಾಗಿ ಇಲ್ಲಿಗೆ ಬಂದರು ಅಂತಲೇ ಹೇಳ್ಬೋದು. ಜೊತೆಲಿ ಕಾರ್ತಿಕ್ ಕೂಡ ಬಂದಿದ್ದು ವಿಶೇಷವಾಗಿತ್ತು. ಕಾರ್ತಿಕ್ ಜೊತೆ ಬಂದಂಥ ವರ್ತೂರು ಸಂತೋಷ್ ದರ್ಶನ್ ಅವ್ರನ್ನ ಮಾತಾಡಿಸಿ ಹಾಗೆ ಒಂದು ಚೈನನ್ನು ಉಡುಗೊರೆಯಾಗಿ ಕೊಟ್ಟು, ಅಷ್ಟೇ ಅಲ್ಲದೆ ಅವ್ರಿಗೆ ಸ್ವೀಟನ್ನು ಕೂಡ ಸಿಹಿಯನ್ನು ಕೂಡ ತಿನ್ನಿಸಿದ್ರು. ಏನೋ ಮನೆಗೆ ಬಂದಂಥ ಸೆಲೆಬ್ರಿಟಿ ಅತಿಥಿಗಳಿಗೋಸ್ಕರ ನಾನ್ ವೆಜ್ಜನ್ನು ಮಾಡಿಸಿದಂಥ ನಮ್ಮ ದರ್ಶನ್ ಅವರು ಅವ್ರ ಜೊತೆಲಿ ಕುಳಿತುಕೊಂಡು ಡೈನಿಂಗಲ್ಲಿ ಬೆಳಗ್ಗಿನ ಬಿರಿಯಾನಿ ಕೂಡ ಸೌದ್ರು ಅಂತಲೂ ಕೂಡ ಹೇಳ್ಬೋದು. ಇನ್ನು ಹೊರತು ತುಂಬಾ ಸಂತೋಷನೂ ಕೂಡ ಪಟ್ಟರು. ಇದೇ ಮೊಟ್ಟ ಮೊದಲ ಬಾರಿಗೆ ನಾನು ನಿಮ್ಮನ್ನು ಬಂದು ಭೇಟಿ ಮಾಡಿದ್ದು, ನಿಜಕ್ಕೂ ನಿಮ್ಮನ್ನು ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ನಿಜಕ್ಕೂ ಇದು ಕನಸು ಅಂತ ಅನಿಸುತ್ತೆ ಅಂತ ಹೇಳಿ ಹೊರತವ್ರು ತುಂಬಾ ಭಾವುಕರಾಗಿ ದರ್ಶನ್ ಬಳಿ ಮಾತಾಡಿದರು. ದರ್ಶನ್ ಕೂಡ ತುಂಬಾ ಸಂತೋಷ ಕೂಡ ವ್ಯಕ್ತಪಡಿಸಿದರು. ನಂತರ ವರ್ತೂರು ಸಂತೋಷ್ ಅವರು ಹೊರಗಡೆ ಬಂದ ನಂತರ ಡಿ ಬಾಸ್ ಅವ್ರಿಗೆ ಜೈ ಅಂತ ಹೇಳಿ ಜೋರಾಗಿ ಕೂಗಿದರು.